ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಆಸ್ಟ್ರೋ ಪಲ್ಲವಿ ಹಿರೇಮಠ್. ಇವತ್ತು ನಾವು ತುಲಾರಾಶಿ ಬಗ್ಗೆ ಮಾತಾಡೋಣ. 2026ರಲ್ಲಿ ತುಲಾರಾಶಿಯವರಿಗೆ ಹೇಗಿದೆ ಅಂತ ನೋಡಿ. ಫಸ್ಟ್ ತುಲಾರಾಶಿಯವರಿಗೆ ಹೆಲ್ತ್ ಬಗ್ಗೆ ಮಾತಾಡಬೇಕಾದಾಗ, ಹೆಲ್ತ್ ನಿಮಗೆ ಓಕೆ ಅಂತ ಹೇಳ್ಬೋದು. 100% ನಿಮಗೆ ಗುಡ್ ರಿಸಲ್ಟ್ ಅಂತೂ ಇಲ್ಲ. ಒಂದು 80% ನಿಮ್ಮ ಹೆಲ್ತ್ ಚೆನ್ನಾಗಿರುತ್ತೆ. ಅದ್ರ ಬಗ್ಗೆ ನೀವು ಯಾವುದೇ ರೀತಿಯ ಚಿಂತೆ ಮಾಡುವಂಥ ಅವಕಾಶ ಇಲ್ಲ. ಹಣ ಮತ್ತು ಫ್ಯಾಮಿಲಿ ರಿಲೇಟೆಡ್ ಏನಾದರೂ ಬೇಕಾದಾಗ ಅಲ್ಲೂ ಕೂಡ ನಿಮಗೆ ಒಳ್ಳೆಯ ವಾತಾವರಣ ನಿಮಗೆ ನಿರ್ಮಾಣ ಆಗುತ್ತೆ. ಹಣದ ರೀತಿಯಂತೆ ಎಲ್ಲ ರೀತಿಯ ತೊಂದರೆಗಳು ಕೂಡ ನಿಮಗೆ ದೂರ ಆಗುತ್ತೆ. ಫ್ಯಾಮಿಲಿಯಲ್ಲಿ ಖುಷಿ, ಸಂತೋಷ, ಸಮೃದ್ಧಿ ಹೆಚ್ಚಾಗುತ್ತೆ. ಫ್ರೆಂಡ್ಸು ಮತ್ತು ಬ್ರದರ್ಸು ಅಥವಾ ಆದರೆ ನೋಡಬೇಕಾದ ಅವರಿಂದ ಕೂಡ ನಿಮಗೆ ಪ್ರಾಫಿಟ್ ಆಗುವಂಥ ಚಾನ್ಸಸ್ ಇದೆ. ಅಣ್ಣ ತಮ್ಮದಿಂದ ಕೂಡ ನಿಮಗೆ ಹಣದ ಏನಂತಾರೆ ಉಪಯೋಗ ಆಗುವಂಥ ಚಾನ್ಸಸ್ ಇದೆ. ನಿಮಗೆ ಹಣದಿಂದ ಬರುವಂಥ ಎಲ್ಲ ರೀತಿಯ ಲಾಭಗಳು ಕೂಡ ಅಲ್ಲಿಂದ ಬರುತ್ತೆ. ಸೊ ಪ್ರಾಪರ್ಟಿ ರಿಲೇಟೆಡ್ ಎಲ್ಲ ನೋಡಬೇಕಾದಾಗ ಸ್ಟಕ್ ಆಗಿರುವಂಥ ಒಂದು ಕೆಲಸಗಳಾಗಿರ್ಬೋದು ಅಥವಾ ವಾದ ವಿವಾದಗಳು ನಿಮಗೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಪ್ರಾಪರ್ಟಿ ರಿಲೇಟೆಡ್ ಅಥವಾ ಏನಾದರೂ ಆಸ್ತಿಗಳ ರಿಲೇಟೆಡ್ ಆಗುತ್ತೆ. ಅದಕ್ಕೆ ನಿಮಗೆ ಅರ್ಧಕ್ಕೆ ನಿಲ್ಲುವಂಥ ಒಂದು ಚಾನ್ಸಸ್ ಕೂಡ ಇಲ್ಲಿ ಕಂಡು ಬರುತ್ತೆ. ಅದರಲ್ಲಿ ಸ್ವಲ್ಪ ನೀವು ಕೇರ್ಫುಲ್ ಆಗಿರಬೇಕಾಗುತ್ತೆ. ಸ್ಟೂಡೆಂಟ್ಸ್ಗೆ ಏನಾದರೂ ನೀವು ಎಜುಕೇಷನಲ್ಲಿ ನೋಡಬೇಕಾದಾಗ ಅಲ್ಲಿ ರಾಹು ಕುಳಿತಿರೋದ್ರಿಂದ, ಸೊ ರಾಹು ನಿಮಗೆ ಏನು ಕ್ರಿಯೇಟ್ ಮಾಡ್ತಾನೆ, ಭ್ರಮೆಯನ್ನು ಕ್ರಿಯೇಟ್ ಮಾಡ್ತಾನೆ. ಸೊ ಆಮೇಲೆ ಹೋದ್ರಾಯ್ತು, ನಾಡಿದ್ದು ಹೋದ್ರಾಯ್ತು ಅಂತ ಈ ಥರ ನೀವು ಸ್ಟಡಿಯನ್ನು ನೀವು ಪೋಸ್ಟ್ಪೋನ್ ಮಾಡ್ತಾ ಹೋಗ್ತೀರಾ. ಅದು ನಿಮಗೆ ಅಷ್ಟು ಒಳ್ಳೆಯದಲ್ಲ. ಬಟ್ ಶತ್ರು ಏನಾದರೂ ಇದ್ದರೆ ಅಥವಾ ಕೋರ್ಟ್ ಕೇಸ್ ಏನಾದರೂ ನಿಮ್ಮದೇ ಇದ್ದಾಗ 101% ಈ ಸಲ ನಿಮಗೆ ಕೋರ್ಟ್ ಕೇಸಲ್ಲಿ ನಿಮಗೆ ಜಯ ಆಗುತ್ತೆ. ಶತ್ರು ಕೂಡ ನಾಶ ಆಗ್ತಾರೆ. ಶತ್ರುವಿನಿಂದ ನಿಮಗೆ ಯಾವುದೇ ರೀತಿಯ ತೊಂದರೆಗಳು ಆಗೋದಿಲ್ಲ. ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ ಕೂಡ ಚೆನ್ನಾಗಿದೆ. ಅದರಿಂದ ಯಾವುದೇ ಥರದ ನಿಮಗೆ ಟ್ರಬಲ್ಗಳು ಏನೂ ಇಲ್ಲ. ನಿಮ್ಮ ಭಾಗ್ಯ ತುಂಬ ಅಂದರೆ ತುಂಬ ನಿಮಗೆ ಸಾಥ್ ಕೊಡುತ್ತೆ. ನಿಮ್ಮ ಭಾಗ್ಯದಿಂದ ನಿಮಗೆ ಎಲ್ಲ ರೀತಿಯಿಂದ ಅದೃಷ್ಟಗಳು ಒಲ್ದು ಬರುತ್ತೆ ಅಂತ ಹೇಳ್ಬೋದು. ಲಾಂಗ್ ಟ್ರಾವೆಲ್ ಮಾಡುವಂಥದ್ದು ಅಥವಾ ದೇವಸ್ಥಾನಗಳಿಗೆ, ಗುಡಿ ಗುಂಡಾರಗಳಿಗೆ ನೀವು ಹೋಗುವಂಥ ಒಂದು ಯೋಗ ಕೂಡ ನಿಮಗೆ ಕಂಡು ಬರುತ್ತೆ. ನಿಂತು ಹೋದಂಥ ಎಲ್ಲ ಹಣಗಳು ಕೂಡ ನಿಮಗೆ ಮಾಡಿ ವಾಪಸ್ ಬರುವಂಥ ಒಂದು ಸಾಧ್ಯತೆ ಜಾಸ್ತಿ ಇದೆ. ಸೊ ವ್ಯಯಕ್ಕಿಂತಲೂ ಖರ್ಚು ಕೂಡ ಸ್ವಲ್ಪ ಜಾಸ್ತಿ ಆಗುವಂಥ ಚಾನ್ಸಸ್ ಇದೆ. ಸೊ ಓವರಾಲ್ ನಿಮಗೆ ಹೆಲ್ತು